ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನ ಬಗ್ಗೆ ಒಂದಷ್ಟು ವಿಷಯವನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಹಲವಾರು ಇನ್ವೆಸ್ಟರ್ಸ್ಗೆ ಮಾರ್ಕೆಟ್ ಅಲ್ಲಿ ಈ ಟಾಪಿಕ್ ನ ಬಗ್ಗೆ ಒಂದಷ್ಟು ಡೌಟ್ ಗಳಿರುತ್ತೆ. ಬಹುಶಃ ಆ ಎಲ್ಲಾ ಡೌಟ್ ಗಳಿಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಉತ್ತರ ಸಿಗಬಹುದು. ನೋಡೋಣ ಏನ್ ಕಾನ್ಸೆಪ್ಟ್, ಏನ್ ವಿಷಯ, ಎಲ್ಲದರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಯಾವ್ದಾದ್ರು ಸ್ಟಾಕ್ ಅನ್ನ ನಾನು ಮೆನ್ಷನ್ ಮಾಡಿದ್ರೆ ಅದು ಯಾವ್ದನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಅಂತ ಹೇಳ್ಬೋದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಇನ್ನು ನಿಮ್ಗೆ ಯಾರಿಗಾದ್ರೂ ನಮ್ಮ ತರಬೇತಿ ಕಾರ್ಯಕ್ರಮದಲ್ಲಿ ಇಂಟ್ರೆಸ್ಟ್ ಇದ್ರೆ ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಇನ್ನು ಹೆಚ್ಚಿನ ಮಾಹಿತಿಯನ್ನ ಇಮೇಲ್ ಮೂಲಕ ನಿಮಗೆ ಒದಗಿಸ್ತೇವೆ. ಹಾಗೆ ನನಗಾಗ್ಲೇ ಹಲವು ಸಲ ಹೇಳಿದ್ದೀನಿ, ಎಸ್ಪೆಷಲಿ ಕಲಿಯುವಂತ ಆಸಕ್ತಿ ಇರೋರು, ಹಾಗೆ ಕೆಲವರು ಪ್ರಶ್ನೆ ಮಾಡ್ತಾ ಇರ್ತೀರಿ, ಟ್ರೇಡಿಂಗ್ ಬಗ್ಗೆ ಹೇಳ್ಕೊಡ್ತೀರಾ ಅಂತ. ಇಲ್ಲ, ಪ್ಯೂರ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗೆ ಉಪಯೋಗ ಆಗುವಂತದ್ದು. ಆದ್ರೆ ಟೆಕ್ನಿಕಲ್ ಅನಾಲಿಸಿಸ್ ಕೂಡ ಇರುತ್ತೆ. ಅದನ್ನ ಕಲ್ತ್ಕೊಂಡ್ರೆ ಬೇಕಿದ್ರೆ ನೀವು ಟ್ರೇಡಿಂಗ್ ಬಗ್ಗೆನೂ ಕೂಡ ಗಮನ ಹರಿಸಬಹುದು. ಬಟ್ ನಾನಂತೂ ಪ್ರಿಫರ್ ಮಾಡೋದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಬನ್ನಿ ಟಾಪಿಕ್ ಕಡೆ ಹೋಗೋಣ. ಈಗಲೇ ಇವತ್ತಿನ ಟಾಪಿಕ್ ಬಂದು SIP ವರ್ಸಸ್ ಲಂಸಮ್ ಇನ್ವೆಸ್ಟ್ಮೆಂಟ್. ಯಾವುದು ಸರಿ, ಯಾವುದು ನಮಗೆ ಸೂಟಬಲ್? ನಿಮ್ಗೆಲ್ಲರಿಗೂ ಈಗಾಗಲೇ SIP ಬಗ್ಗೆ ಅಂತೂ ಗೊತ್ತಿದೆ, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಇನ್ನು ಲಂಸಮ್ ಬಗ್ಗೆ ಕೂಡ ಗೊತ್ತಿರತ್ತೆ. ಬಟ್ ಇಲ್ಲಿ ಯಾವುದು ಬೆಸ್ಟ್ ಸೂಟಬಲ್ ಆಗುತ್ತೆ, ಎಸ್ಪೆಷಲಿ ನಮ್ಮ ವಿಚಾರದಲ್ಲಿ ನೋಡೋದಾದ್ರೆ ನಮ್ಗೆ ಯಾವ್ದು ಸೂಟಬಲ್, ಹಾಗೆ ಎಲ್ಲಿ ನಾವು ಅಧಿಕ ಲಾಭವನ್ನು ಗಳಿಸುವಂತ ಚಾನ್ಸಸ್ ಇರುತ್ತೆ, ಈ ಎಲ್ಲ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮೊದಲಿಗೆ ವಾಟ್ ಈಸ್ SIP? ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂದ್ರೆ ಏನು? ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ SIP ನಲ್ಲಿ ಪ್ರತಿ ತಿಂಗಳು ಕೂಡ ನಮ್ಮ ಬ್ಯಾಂಕ್ ಅಕೌಂಟ್ ಇಂದ ದುಡ್ಡು ಕಟ್ ಆಗುತ್ತೆ. ನಾವು ಅದನ್ನ ಆಟೋಮ್ಯಾಟಿಕ್ ಆಗಿ ಆದ್ರೂ ಕಟ್ ಆಗೋ ತರ ಮಾಡಬಹುದು, ಅಥವಾ ನಾವೇ ಮ್ಯಾನ್ಯುಯಲಿ ಆದ್ರೂ ಕೂಡ ಪೇ ಮಾಡಬಹುದಾಗಿರುತ್ತೆ. ಅಂದ್ರೆ ನಮ್ಗೆ ಯಾವತ್ತು ಮಾರ್ಕೆಟ್ ಕೆಳಗಡೆ ಹೋಗಿದೆ ಅನ್ಸುತ್ತೋ, ಯಾವತ್ತು ನಮ್ಗೆ ನೀವು ಸ್ವಲ್ಪ ಅಲಾಟ್ಮೆಂಟ್ ಜಾಸ್ತಿ ಆಗುತ್ತೆ ಅನ್ಸುತ್ತೋ ಅಂತ ದಿನ ಕೂಡ ನಾವು ತಗೊಳ್ಬಹುದು. ಅದೇನು ಬ್ಯಾಂಕಿಂದ ಆಟೋಮ್ಯಾಟಿಕ್ ಕಟ್ ಆಗೋ ತರ ಮಾಡ್ಲೇಬೇಕು ಅಂತ ಏನಿಲ್ಲ. ಇಲ್ಲ ನಮ್ಗೆ ಮರ್ತೋಗುತ್ತೆ ಅನ್ನೋ ಅಂತ ಆಟೋಮ್ಯಾಟಿಕ್ ಕಟ್ ಆಗುವಂತ ಆಪ್ಷನ್ ಕೂಡ ತಗೊಳ್ಬಹುದಾಗಿರುತ್ತೆ. ಒಟ್ಟಿನಲ್ಲಿ ಒಂದಷ್ಟು ಅಮೌಂಟ್ ಅನ್ನ, ಅದು 500 ರೂಪೀಸ್ ಆಗ್ಬೋದು, 1000 ಆಗ್ಬೋದು, 5000 ಆಗ್ಬೋದು, 50,000 ಆಗ್ಬೋದು, ರೆಗ್ಯುಲರ್ ಆಗಿ ಮಂತ್ಲಿ ಬೇಸಿಸ್ ಹೂಡಿಕೆ ಮಾಡ್ತಾ ಹೋಗೋದಕ್ಕೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ಕರಿತೀವಿ. ಇಲ್ಲಿ ಸಿಗುವಂತ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ, ದ ಪವರ್ ಆಫ್ SIP ಲೈಸ್ ಇನ್ ರುಪಿ ಕಾಸ್ಟ್ ಅವರೇಜಿಂಗ್. ಏನಿದ್ರ ಅರ್ಥ ಅಂದ್ರೆ, when the net asset value is low, your fixed investment buys more units. When it's high, you acquire fewer units. ಅಂದ್ರೆ ಮಾರ್ಕೆಟ್ ಬಿದ್ದಾಗ ನಿಮ್ಗೆ NAV ಜಾಸ್ತಿ ಅಲಾಟ್ ಆಗುತ್ತೆ, ಯಾಕಂದ್ರೆ ಪ್ರೈಸ್ ಕಡಿಮೆ ಆಗಿರುತ್ತಲ್ಲ. ಅದೇ ಮಾರ್ಕೆಟ್ ಅಪ್ ಆದಾಗ NAV ಕಡಿಮೆ ಅಲರ್ಟ್ ಆಗುತ್ತೆ, ಯಾಕಂದ್ರೆ ಪ್ರೈಸ್ ಅಪ್ ಆಗಿರುತ್ತೆ. ಸೊ ಈ ರುಪಿ ಕಾಸ್ಟ್ ಅವರೇಜಿಂಗ್ ಬೆನಿಫಿಟ್ ಸಿಗುತ್ತೆ SIP ನಲ್ಲಿ. ಅಂದ್ರೆ ಮಾರ್ಕೆಟ್ ಯಾವತ್ತು ಒಂದೇ ಸಂಖ್ಯೆ ಮೂವ್ ಆಗೋದಿಲ್ಲ, ಕೆಲವು ಸಲ ಅಪ್, ಕೆಲವು ಸಲ ಡೌನ್, ಈ ರೀತಿ ಆಗ್ತಾ ಇರುತ್ತೆ. ಡೌನ್ ಆದಾಗ ನಿಮ್ಗೆ ಜಾಸ್ತಿ ಯೂನಿಟ್ಸ್ ಅಲರ್ಟ್ ಆಗುತ್ತೆ, ಅಪ್ ಆದಾಗ ಕಡಿಮೆ ಯೂನಿಟ್ಸ್ ಅಲರ್ಟ್ ಆಗುತ್ತೆ. ಇದನ್ನ ಅವರೇಜ್ ಆಗ್ತಾ ಹೋಗುತ್ತೆ SIP ನಲ್ಲಿ. ಆ ಒಂದು ಅಡ್ವಾಂಟೇಜ್ SIP ಸ್ಟ್ರಾಟಜಿಯಲ್ಲಿ ಸಿಗುತ್ತೆ. ಅದರಲ್ಲೂ ಎಸ್ಪೆಷಲಿ ಹೈ ಅನ್ಸರ್ಟೈನಿಟಿ ಇರುವಂತ ಸಂದರ್ಭದಲ್ಲಿ, ಮಾರ್ಕೆಟ್ ಅಲ್ಲಿ ಜಾಸ್ತಿ ವಾಲಟಿಲಿಟಿ ಇರುತ್ತೆ, ಅಂತ ಸಂದರ್ಭದಲ್ಲಿ ಬೆಸ್ಟ್ ಸೂಟಬಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಲಾಸ್ಟ್ 1 year ಇಂದ ಸುಮಾರು ಜನ ಇಂಡಿವಿಜುವಲ್ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿರುವಂತವರ ಪೋರ್ಟ್ಫೋಲಿಯೋ ನೆಗೆಟಿವ್ ಇರಬಹುದು. ಆದ್ರೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ SIP ಮಾಡಿದಂತವರ ಪೋರ್ಟ್ಫೋಲಿಯೋಗಳು ಮೇ ಬಿ ಅಟ್ಲೀಸ್ಟ್ 5 to 10% ಪಾಸಿಟಿವ್ ಇರುವಂತ ಚಾನ್ಸಸ್ ಇದೆ. ಬಟ್ ಎಲ್ಲಿ ಇನ್ವೆಸ್ಟ್ ಮಾಡಿದರೆ ಅನ್ನೋದು ಮುಖ್ಯ. ಇನ್ ಕೇಸ್ ಇಂಡೆಕ್ಸ್ ಗಳನ್ನ ಚೂಸ್ ಮಾಡಿದ್ರೆ ಖಂಡಿತ 50% ಪಾಸಿಟಿವ್ ಇದೆ. ವಾಲಟಿಲಿಟಿ ಹಾಗೂ ಹೈ ಅನ್ಸರ್ಟನಿಟಿ ಇರುವಂತ ಸಂದರ್ಭದಲ್ಲಿ ಬೆಸ್ಟ್ ಸೂಟಬಲ್ ಆಗುತ್ತೆ SIP. ಇದರಿಂದ ಮ್ಯಾಜಿಕ್ ಆಫ್ ಕಾಂಪೌಂಡಿಂಗ್ ರಿಟರ್ನ್ಸ್ ಕೂಡ ಚೆನ್ನಾಗಿರುತ್ತೆ. SIP ಓವರ್ ಆಲ್ ಹೇಳ್ಬೇಕಂದ್ರೆ ರೆಗ್ಯುಲರ್ ಡಿಸಿಪ್ಲಿನ್ ಇರುತ್ತೆ, ಯಾಕಂದ್ರೆ ಆಟೋಮೇಟೆಡ್ ಅಂತ ಇನ್ವೆಸ್ಟ್ಮೆಂಟ್ಸ್ ಆಗೋದ್ರಿಂದ ಕಾಸ್ಟ್ ಅವರೇಜಿಂಗ್ ಬೆನಿಫಿಟ್ ಇರುತ್ತೆ. ವಾಲಟಿಲಿಟಿಯನ್ನ ಬೇರ್ ಮಾಡ್ಲಿಕ್ಕೆ ವಾಲಟಿಲಿಟಿ ಬಫರ್ ಅನ್ನ ಒದಗಿಸುತ್ತೆ. ಈ 3 ಅಡ್ವಾಂಟೇಜಸ್ SIP ನಲ್ಲಿ ನಮಗೆ ಸಿಗುತ್ತೆ. ಇನ್ನು ನೆಕ್ಸ್ಟ್, lump sum investment. So what is lump sum investment? ಅಂದ್ರೆ a lump sum investment involves deploying a substantial amount of capital at once into a mutual fund. ಮ್ಯೂಚುವಲ್ ಫಂಡ್ ಆಗ್ಬೋದು, ಅಥವಾ ನೀವು ಯಾವ್ದು ಇಂಡಿವಿಜುವಲ್ ಸ್ಟಾಕ್ ಅಲ್ಲಾದ್ರೂ ಇನ್ವೆಸ್ಟ್ ಮಾಡಬಹುದು. ಆದ್ರೆ ಒಂದೇ ಸಲ ಇನ್ವೆಸ್ಟ್ ಮಾಡುವಂತದ್ದು ದೊಡ್ಡ ಅಮೌಂಟ್ ಅನ್ನ. ಫಾರ್ ಎಕ್ಸಾಂಪಲ್, ನೀವು 50,000 ಇನ್ವೆಸ್ಟ್ ಮಾಡಬಹುದು, ಲಕ್ಷ ಇನ್ವೆಸ್ಟ್ ಮಾಡಬಹುದು, 50 ಲಕ್ಷ ಬೇಕಿದ್ರು ಇನ್ವೆಸ್ಟ್ ಮಾಡಬಹುದಾಗಿರುತ್ತೆ. ಇವನ್ 10,000 ರೂಪೀಸ್ ಕೂಡ ನೀವು ಲಂಪ್ ಸಮ್ ಇನ್ವೆಸ್ಟ್ ಮಾಡಬಾರ್ದು ಅಂತ ಏನಲ್ಲ. ಅಂದ್ರೆ ಈ ಮೆಥಡ್ ಅಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಗೆ ವರ್ಷದಲ್ಲಿ ಬೋನಸ್ ಸಿಗುತ್ತೆ ಅಂತ ಇಟ್ಕೊಳ್ಳಿ. ಬೋನಸ್ ಅಮೌಂಟ್ 50,000 ಲಕ್ಷನೋ ಎಷ್ಟು ಬರುತ್ತೆ, ಅಥವಾ 20,000 ಬರ್ಬೋದು. ಅಂತದನ್ನ ಇನ್ವೆಸ್ಟ್ಮೆಂಟ್ ಮಾಡೋದಾಗ್ಬೋದು, ಅಥವಾ ಪ್ರಾಪರ್ಟಿ ಸೇಲ್ ಮಾಡಿದಾಗ ಹಣ ಬರುತ್ತೆ ಅಂತದನ್ನ ಇನ್ವೆಸ್ಟ್ಮೆಂಟ್ ಮಾಡೋದಾಗ್ಬೋದು, ಅಥವಾ ಸೇವಿಂಗ್ಸ್ ಮಾಡಿರ್ತೀರಿ ಅದೊಂದಷ್ಟು ಇರುತ್ತೆ, ಅಂತದನ್ನ ಇನ್ವೆಸ್ಟ್ ಮಾಡುವಂತದ್ದಾಗ್ಬೋದು. ಒಟ್ಟಿನಲ್ಲಿ ಇದು ಮಂತ್ಲಿ ಸೇವ್ ಮಾಡೋದಲ್ಲ, ಈಗಾಗಲೇ ಇರೋದನ್ನ ಅಥವಾ ಬೋನಸ್ ಬಂದಿದ್ದನ್ನ, ಪ್ರಾಪರ್ಟಿ ಸೇಲ್ ಇಂದ ಬಂದಿದ್ದನ್ನ, ಅಂತದನ್ನ ಒಂದೇ ಸಲ ಹೂಡಿಕೆ ಮಾಡುವಂತದ್ದು. ಇದೇನಾಗುತ್ತೆ, ಇಮಿಡಿಯೇಟ್ ಕಾಂಪೌಂಡಿಂಗ್ ಸ್ಟಾರ್ಟ್ ಆಗುತ್ತೆ. ಎಂಟೈರ್ ಕ್ಯಾಪಿಟಲ್ ಒಂದು ಸಲ ಇನ್ವೆಸ್ಟ್ ಮಾಡೋದ್ರಿಂದ ಇಮಿಡಿಯೇಟ್ಲಿ ಜನರೇಟಿಂಗ್ ರಿಟರ್ನ್ಸ್ ಸ್ಟಾರ್ಟ್ ಆಗುತ್ತೆ ಫ್ರಮ್ ಡೇ 1. ಎಸ್ಪೆಷಲಿ ಇದು ತುಂಬಾ ಚೆನ್ನಾಗಿ ಯಾವಾಗ ವರ್ಕ್ ಆಗುತ್ತೆ ಅಂದ್ರೆ, ಮಾರ್ಕೆಟ್ಸ್ ಬಿದ್ದಂತ ಸಂದರ್ಭದಲ್ಲಿ, ಡೌನ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ, ಕರೆಕ್ಷನ್ ಆದಂತ ಸಂದರ್ಭದಲ್ಲಿ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಬಟ್ ಪೀಕ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಅಷ್ಟು ಯೂಸ್ಫುಲ್ ಆಗೋದಿಲ್ಲ ಲಂಪ್ ಸಮ್ ಇನ್ವೆಸ್ಟ್ಮೆಂಟ್. ಆದ್ರೆ ಇಲ್ಲಿ ಸ್ವಲ್ಪ ಜಾಸ್ತಿ ಅಂಡರ್ಸ್ಟ್ಯಾಂಡಿಂಗ್ ಬೇಕಾಗುತ್ತೆ ಮಾರ್ಕೆಟ್ ಬಗ್ಗೆ. ಯಾಕೆಂತಂದ್ರೆ
ಮಾರ್ಕೆಟ್ ಟೈಮಿಂಗ್ ಅನ್ನ ಅರ್ಥ ಮಾಡ್ಕೊಳ್ಬೇಕಲ್ಲ. ಮಾರ್ಕೆಟ್ ಎಲ್ಲಿದೆ, ಈಗ ಅಪ್ ಅಲ್ಲಿ ಇದೆಯಾ, ಡೌನ್ ಅಲ್ಲಿ ಇದೆಯಾ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿಂದ ಇನ್ನು ಕೆಳಗಡೆ ಹೋಗೋ ಪ್ರಾಬಬಿಲಿಟಿ ಇದೆಯಾ, ರಿಕವರ್ ಆಗೋದಾ, ಇದ್ರ ಬಗ್ಗೆ ಒಂದ್ ಸ್ವಲ್ಪ ನಾಲೆಡ್ಜ್ ಇರಬೇಕಾಗುತ್ತೆ. ಯಾಕೆಂತಂದ್ರೆ ಒನ್ ಟೈಮ್ ಇನ್ವೆಸ್ಟ್ ಮಾಡೋದ್ರಿಂದ ರುಪಿ ಕಾಸ್ಟ್ ಅವರೇಜಿಂಗ್ ಆಗೋದಿಲ್ಲ. SIP ತರ ಇವತ್ತೇನ್ ಪ್ರೈಸ್ ಇದೆ NAV ಆ ಪ್ರೈಸ್ ಅಲ್ಲಿ ಅಲಾಟ್ ಆಗುತ್ತೆ ನಾವು ಇವತ್ತು ತಗೊಂಡ್ರೆ. ಹಾಗಾಗಿ ಸ್ವಲ್ಪ ಮಾರ್ಕೆಟ್ ಬಗ್ಗೆ ತಿಳುವಳಿಕೆ ಇದ್ರೆ ಒಳ್ಳೇದು. ಏನು ಅಡ್ವಾಂಟೇಜಸ್ ಅಂದ್ರೆ ಇಮಿಡಿಯೇಟ್ ಕಾಂಪೌಂಡಿಂಗ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಟೈಮಿಂಗ್ ಮ್ಯಾಟರ್ ಆಗುತ್ತೆ. ನೀವು ಯಾವಾಗ ಇನ್ವೆಸ್ಟ್ ಮಾಡ್ತೀರಿ, ಮಾರ್ಕೆಟ್ ಕರೆಕ್ಷನ್ ಆದಾಗ ಇನ್ವೆಸ್ಟ್ ಮಾಡೋದು ಜಾಸ್ತಿ ಅಡ್ವಾಂಟೇಜ್ ಅನ್ನ ತರುತ್ತೆ. ಇನ್ನು ವಾಲಟಿಲಿಟಿ ಇಂಪ್ಯಾಕ್ಟ್ ಕೂಡ ಇರುತ್ತೆ ಜಾಸ್ತಿ. ಅದೇ ನಾವು SIP ನಲ್ಲಿ ನೋಡಿದ್ರೆ ವಾಲಟಿಲಿಟಿ ಬಫರ್ ಸಿಗುತ್ತೆ ನಮ್ಗೆ, ಯಾಕಂದ್ರೆ ಪ್ರತಿ ತಿಂಗಳು ಕೂಡ ಹೂಡಿಕೆ ಮಾಡೋದ್ರಿಂದ. ಆದ್ರೆ ಇಲ್ಲಿ ಹೈಯರ್ ವಾಲಟಿಲಿಟಿ ಇಂಪ್ಯಾಕ್ಟ್ ಇರುತ್ತೆ, ಯಾಕಂದ್ರೆ ಒಂದೇ ಸಲ ಇನ್ವೆಸ್ಟ್ ಮಾಡಿರ್ತೀವಿ. ಶಾರ್ಟ್ ಟರ್ಮ್ ಸ್ವಿಂಗ್ಸ್ ಏನಿರುತ್ತೆ ಮಾರ್ಕೆಟ್ ಅಲ್ಲಿ ಅದು ನಮ್ಮ ಇನ್ವೆಸ್ಟ್ಮೆಂಟ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಏನು ಕೀ ಡಿಫರೆನ್ಸಸ್ ನೋಡೋದಾದ್ರೆ SIP ಹಾಗೂ ಲಂಪ್ ಸಮ್ ಗೆ ಇರುವಂತ ಕೀ ಡಿಫರೆನ್ಸಸ್ ಏನು ಅಂತ ನೋಡೋದಾದ್ರೆ, ಇನ್ವೆಸ್ಟ್ಮೆಂಟ್ ಫ್ರೀಕ್ವೆನ್ಸಿ ಏನಿರುತ್ತೆ SIP ನಲ್ಲಿ ಸ್ಮಾಲ್ ಅಂಡ್ ರೆಗ್ಯುಲರ್ ಕಾಂಟ್ರಿಬ್ಯೂಷನ್ ಇರುತ್ತೆ. ಲಂಪ್ ಸಮ್ ಅಲ್ಲಿ ಒನ್ ಟೈಮ್ ಲಾರ್ಜ್ ಅಮೌಂಟ್ ಇರುತ್ತೆ. ಮಾರ್ಕೆಟ್ ಟೈಮಿಂಗ್ SIP ನಲ್ಲಿ ಏನು ಟೈಮಿಂಗ್ ನೋಡ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ರುಪಿ ಕಾಸ್ಟ್ ಅವರೇಜಿಂಗ್ ಆಗುತ್ತೆ ರೆಗ್ಯುಲರ್ ಆಗಿ ಇನ್ವೆಸ್ಟ್ ಮಾಡೋದ್ರಿಂದ. ಆದ್ರೆ ಲಂಪ್ ಸಮ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಬಹಳ ಮುಖ್ಯ ಆಗುತ್ತೆ ಟೈಮಿಂಗ್ ಸಕ್ಸಸ್ ಆಗ್ಲಿಕ್ಕೆ. ನಾವು ಯಾವಾಗ ಇನ್ವೆಸ್ಟ್ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇನ್ನು ರಿಸ್ಕ್ ಎಕ್ಸ್ಪೋಸರ್ ಅಂದ್ರೆ ಸ್ಪ್ರೆಡ್ ಓವರ್ ಟೈಮ್ ಲೋಯರ್. SIP ನಲ್ಲಿ ಕಡಿಮೆ ರಿಸ್ಕ್ ಇರುತ್ತೆ ಕಂಪೇರ್ಡ್ ಲಂಪ್ ಸಮ್ ಇನ್ವೆಸ್ಟ್ಮೆಂಟ್. ಯಾಕೆಂತಂದ್ರೆ ರೆಗ್ಯುಲರ್ ಆಗಿ ಕಾಂಟ್ರಿಬ್ಯೂಷನ್ ಬರೋದ್ರಿಂದ SIP ನಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಕಂಪೇರ್ಡ್ ಟು ಲಂಪ್ ಸಮ್ ಇನ್ವೆಸ್ಟ್ಮೆಂಟ್. ಇನ್ನು ಡಿಸಿಪ್ಲಿನ್ ಗೆ ಬಂದ್ರೆ ಆಟೋಮೆಟಿಕ್ ಅಂಡ್ ಕನ್ಸಿಸ್ಟೆಂಟ್ ಆಗಿ SIP ನಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗ್ತೀವಿ ನಾವು. ಬಟ್ ಇಲ್ಲಿ ಸೆಲ್ಫ್ ಕಂಟ್ರೋಲ್ ಅಂಡ್ ಪ್ಲಾನಿಂಗ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಲಂಪ್ ಸಮ್ ಅಲ್ಲಿ. ಬೆಸ್ಟ್ ಟೈಮ್ ಟು ಇನ್ವೆಸ್ಟ್ ಅಂತ ನೋಡಿದ್ರೆ SIP ಎಲ್ಲ ಮಾರ್ಕೆಟ್ ಕಂಡೀಷನ್ ಅಲ್ಲೂ ಕೂಡ ಅನುಕೂಲ ಆಗಿರುತ್ತೆ ಅಥವಾ ಚೆನ್ನಾಗಿ ವರ್ಕ್ ಆಗುತ್ತೆ. ಲಂಪ್ ಸಮ್ ಬೇರ್ ಮಾರ್ಕೆಟ್ಸ್ ಅಥವಾ ಮಾರ್ಕೆಟ್ ಬಿದ್ದಾಗ ಒಳ್ಳೆ ಅಪರ್ಚುನಿಟಿಯನ್ನ ಕೊಡುತ್ತೆ. ಇನ್ನು ಐಡಿಯಲ್ ಫಾರ್ ರೆಗ್ಯುಲರ್ ಅರ್ನರ್ಸ್ ಅಂಡ್ ಬಿಗಿನರ್ಸ್ ಅಂದ್ರೆ ಸ್ಯಾಲರಿಡ್ ಎಂಪ್ಲಾಯೀಸ್ ಹಾಗೆ ಬಿಗಿನರ್ಸ್ ಗೆ SIP ಸೂಟಬಲ್ ಆಗಿರುತ್ತೆ. ಇನ್ವೆಸ್ಟರ್ಸ್ ವಿತ್ ಸರ್ಪ್ಲಸ್ ಫಂಡ್ಸ್ ಅಂಡ್ ಹೈಯರ್ ರಿಸ್ಕ್ ಅಪಟೈಟ್. ಲಂಪ್ ಸಮ್ ಅತಿ ಹೆಚ್ಚು ಹಣ ಇರುವಂತವ್ರಿಗೆ ಅಂದ್ರೆ ಅವಶ್ಯಕತೆಗಿಂತ ಹೆಚ್ಚಿನ ಹಣ ಇರುವಂತವ್ರು ಜಾಸ್ತಿ ಹೂಡಿಕೆ ಮಾಡ್ತಾರೆ ಲಂಪ್ ಸಮ್ ಆಗಿ ಅಂತವ್ರು, ಹಾಗೂ ರಿಸ್ಕ್ ಜಾಸ್ತಿ ಬೇರ್ ಮಾಡಕ್ ರೆಡಿ ಇರುವಂತವ್ರಿಗೆ ಲಂಪ್ ಸಮ್ ಬೆಟರ್ ಆಗುತ್ತೆ. ಈ ರೀತಿಯ ಡಿಫರೆನ್ಸಸ್ ಈ ಎರಡಕ್ಕೂ ಇದೆ. ಇನ್ನು ನೆಕ್ಸ್ಟ್ ಮ್ಯಾಚಿಂಗ್ ಸ್ಟ್ರಾಟಜಿ ಟು ಯುವರ್ ರಿಸ್ಕ್ ಟಾಲರೆನ್ಸ್. ನಿಮ್ಮ ರಿಸ್ಕ್ ಗೆ ತಕ್ಕಂತೆ ಸ್ಟ್ರಾಟಜಿಯನ್ನು ಹೇಗೆ ಮಾಡಬೇಕು. ಇಲ್ಲಿ ರಿಸ್ಕ್ ಟಾಲರೆನ್ಸ್ ವಿಚಾರದಲ್ಲಿ ಒಂದು ವಿಷಯ ಬಹಳ ಮುಖ್ಯ ಆಗುತ್ತೆ. ಏನಂತಂದ್ರೆ ಇಲ್ಲಿದೆ ನೋಡಬಹುದು, ರಿಸ್ಕ್ ಟಾಲರೆನ್ಸ್ isn't just about numbers, it's about how well you sleep at night when markets fluctuate. ನೀವು ಬರೀ ನಂಬರ್ಸ್ ಅಲ್ಲಿ ನೋಡೋದು ಅಷ್ಟೇ ಅಲ್ಲ, ರಿಸ್ಕ್ ಅನ್ನ ಮಾರ್ಕೆಟ್ ಫ್ಲಕ್ಚುಯೇಟ್ ಆದಾಗ ಅಂದ್ರೆ ಡೌನ್ ಆದಾಗ ನೀವು ಎಷ್ಟು ನೆಮ್ಮದಿಯಾಗಿ ನಿದ್ದೆ ಮಾಡ್ದಿರಿ, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರಿಸ್ಕ್ ಟಾಲರೆನ್ಸ್. ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು. ಇವತ್ ಮಾರ್ಕೆಟ್ ಡೌನ್ ಆಯ್ತು, ನನಗೆ ಲಾಸ್ ಆಯ್ತು ಅಂತ ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ ಅಂದ್ರೆ ಅದು ನಿಮ್ಮ ಹೈ ರಿಸ್ಕ್ ಅನ್ನ ತೋರಿಸುತ್ತೆ. ಇವತ್ತು ಡೌನ್ ಆಯ್ತಾ, ಪರವಾಗಿಲ್ಲ ಬಿಡು ನಂದೇನು ರಿಕವರಿ ಆಗುತ್ತೆ ಅಂತ ನೆಮ್ಮದಿಯಾಗಿ ನಿದ್ದೆ ಮಾಡಿದ್ರ ಅದು ನೆಮ್ಮದಿಯನ್ನ ತೋರಿಸುತ್ತೆ. ನೀವು ಸ್ವಲ್ಪ ರಿಸ್ಕ್ ಜಾಸ್ತಿ ತಗೊಂಡ್ರು ತಡ್ಕೊಳ್ಳೋ ಶಕ್ತಿ ಇದೆ ಅನ್ನೋದನ್ನ ತೋರಿಸುತ್ತೆ. ಹಾಗಾಗಿ ರಿಸ್ಕ್ ಟಾಲರೆನ್ಸ್ ಬಹಳ ಮುಖ್ಯ ಆಗುತ್ತೆ. ಇನ್ನು ಲೋ ಟು ಮೀಡಿಯಂ ರಿಸ್ಕ್ ಇನ್ವೆಸ್ಟರ್ಸ್ ಗೆ SIP ಬೆಟರ್ ಆಗುತ್ತೆ. ಅದೇ ಹೈ ರಿಸ್ಕ್ ಇನ್ವೆಸ್ಟರ್ಸ್ ಗೆ ಲಂಪ್ ಸಮ್ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಅದೇ ಬೆಟರ್ ಅಂತ ಏನಲ್ಲ, ಅವರು SIP ಮೂಲಕ ಕೂಡ ಮಾಡಬಹುದು, ಬಟ್ ಲಂಪ್ ಸಮ್ ಕೂಡ ಕನ್ಸಿಡರ್ ಮಾಡಬಹುದಾಗಿರುತ್ತೆ ಅವರ ಇನ್ವೆಸ್ಟ್ಮೆಂಟ್ ಸ್ಟೈಲ್ಗೆ. ನೆಕ್ಸ್ಟ್ ವೆಲ್ತ್ ಕ್ರಿಯೇಷನ್ ಥ್ರೂ ಡಿಫರೆಂಟ್ ಪಾತ್ಸ್. ಅಂದ್ರೆ ಎಲ್ಲಿ ಯಾವ ರೀತಿಯಾಗಿ ವೆಲ್ತ್ ಕ್ರಿಯೇಟ್ ಆಗುತ್ತೆ. ಲಾಂಗ್ ಟರ್ಮ್ ಕಾಂಪೌಂಡಿಂಗ್ ಪವರ್ ಇರುತ್ತೆ SIP ವೆಲ್ತ್ ಸ್ಟ್ರಾಟಜಿಯಲ್ಲಿ. ನಾವು ಅವಾಗಲೇ ನೋಡೋದಲ್ಲ, ರುಪಿ ಕಾಸ್ಟ್ ಅವರೇಜಿಂಗ್ ಮಾರ್ಕೆಟ್ ವಾಲಟಿಲಿಟಿಯನ್ನ ಬೇರ್ ಮಾಡೋಕೆ SIP ಚೆನ್ನಾಗಿ ವರ್ಕ್ ಆಗುತ್ತೆ. ಪರ್ಫೆಕ್ಟ್ ಫಾರ್ ಲೈಫ್ ಗೋಲ್ಸ್ ಅಂದ್ರೆ ನಿಮ್ಮ ಜೀವನದ ಗುರಿಗಳೇನಿರುತ್ತೆ. ಫಾರ್ ಎಕ್ಸಾಂಪಲ್ 20 years ಆದ್ಮೇಲೆ ನಾವು ರಿಟೈರ್ಡ್ ಆಗ್ಬೇಕು ಅನ್ನೋದು, ಅಥವಾ ಮಕ್ಕಳ ಎಜುಕೇಶನ್ ಆಗ್ಬೋದು, ಮಕ್ಕಳ ಮದುವೆ ಆಗಬಹುದು. ಇಂತಹ ಗುರಿಗಳಿಗೆ SIP ಬೆಟರ್ ಸ್ಟ್ರಾಟಜಿ ಆಗುತ್ತೆ. ಜೊತೆಗೆ ಇಲ್ಲಿ ಕನ್ಸಿಸ್ಟೆಂಟ್ ಆಗಿ ನೀವು ಹೂಡಿಕೆ ಮಾಡಿದಷ್ಟು ರಿಟರ್ನ್ಸ್ ಕೂಡ ಚೆನ್ನಾಗಿರುತ್ತೆ. ಜೊತೆಗೆ ವೆಲ್ತ್ ಕ್ರಿಯೇಷನ್ ಕೂಡ ಚೆನ್ನಾಗಿರುತ್ತೆ. ಇನ್ನು ಲಂಪ್ ಸಮ್ ವೆಲ್ತ್ ಸ್ಟ್ರಾಟಜಿಗೆ ಬಂದ್ರೆ ಕ್ಯಾಪ್ಚರಿಂಗ್ ಮಾರ್ಕೆಟ್ ಮೊಮೆಂಟಮ್. ಮಾರ್ಕೆಟ್ ಅಲ್ಲಿ ಯಾವ ರೀತಿಯ ಟ್ರೆಂಡ್ ಇದೆ, ಅಪ್ ಟ್ರೆಂಡ್ ಇದೆಯಾ, ಡೌನ್ ಟ್ರೆಂಡ್ ಇದೆಯಾ, ಆ ಟ್ರೆಂಡ್ ಅನ್ನ ಕ್ಯಾಚ್ ಮಾಡಕ್ಕೆ ಪ್ರಯತ್ನ ಪಡಬೇಕಾಗುತ್ತೆ. ಮಿಡ್ ಟರ್ಮ್ ಅಪರ್ಚುನಿಟೀಸ್ ಇಲ್ಲಿ ಜಾಸ್ತಿ ಇರುತ್ತೆ. ಲಾಂಗ್ ಟರ್ಮ್ ಗಿಂತ 3 to 7 years ಅಥವಾ ಬಿಲೋ 5 years ಈ ರೀತಿಯಾಗಿ ದ ಎಂಟೈರ್ ಕ್ಯಾಪಿಟಲ್ ಕೆಲಸ ಮಾಡಕ್ಕೆ ಶುರು ಮಾಡುತ್ತೆ ಫ್ರಮ್ ದ ಡೇ ಒನ್. ಅದೇ SIP ನಲ್ಲಿ ಮಂತ್ಲಿ ಆಗ್ತಾ ಹೋಗುತ್ತೆ. ಲಂಪ್ ಸಮ್ ಅಲ್ಲಿ ಒಂದೇ ಸಲ ಸ್ಟಾರ್ಟ್ ಆಗುತ್ತೆ. ಸೊ ಲಾಂಗ್ ಟರ್ಮ್ ಗೋಲ್ ಇಟ್ಕೊಂಡಿರೋರಿಗೆ SIP ಸೂಟಬಲ್ ಆಗುತ್ತೆ. ಶಾರ್ಟ್ ಟರ್ಮ್ ಫ್ಲಕ್ಚುಯೇಷನ್ಸ್ ಅನ್ನ, ಮಾರ್ಕೆಟ್ ಮೊಮೆಂಟಮ್ ಅನ್ನ, ಮಿಡ್ ಟರ್ಮ್ ಅಪರ್ಚುನಿಟೀಸ್ ಅನ್ನ ಫೈಂಡ್ ಮಾಡೋರಿಗೆ ಲಂಪ್ ಸಮ್ ಕೂಡ ಒಳ್ಳೆ ಅವಕಾಶಗಳನ್ನ ಒದಗಿಸುತ್ತೆ. ಹಾಗೆ SIP ಮಾಡೋರು ಕೂಡ ಮಾರ್ಕೆಟ್ ಏನಾದ್ರು 50% ಬಿತ್ತು ಅಂದ್ರೆ ಖಂಡಿತ ಅಂತ ಸಂದರ್ಭದಲ್ಲಿ ಅದೇ SIP ಪ್ಲಾನ್ ಅಲ್ಲೇ ನಿಮ್ಮ ಹೂಡಿಕೆಯನ್ನ ಹೆಚ್ಚು ಮಾಡ್ಕೊಳ್ಬಹುದು. ಫಾರ್ ಎಕ್ಸಾಂಪಲ್ 1,000 SIP ಮಾಡ್ತಿದ್ರಿ ಅಂದ್ರೆ ಅದನ್ನ 2,000 ಮಾಡ್ಕೊಳ್ಬಹುದು. 5,000 ಮಾಡ್ತಿದ್ರಿ ಅಂದ್ರೆ ಇನ್ ಕೇಸ್ ಸಾಧ್ಯ ಇದೆ ಅಂದ್ರೆ 10,000 ಮಾಡ್ಕೊಳ್ಬಹುದು. ಮಾರ್ಕೆಟ್ ಬಿದ್ದಾಗ ನಮ್ಮ SIP ನ ಜಾಸ್ತಿ ಮಾಡ್ಕೊಳ್ಬಹುದು. ಆಮೇಲೆ ಮಾರ್ಕೆಟ್ ಸ್ವಲ್ಪ ಅಪ್ ಆಯ್ತಾ ಮತ್ತೆ ವಾಪಸ್ 5,000 ಇಳಿಸಬಹುದು. 10,000ದಿಂದ ಅಥವಾ 2,000ದಿಂದ 1,000 ಇಳಿಸಬಹುದು. ಈ ರೀತಿಯಾಗಿ ಮಾಡಿದಾಗ ಖಂಡಿತ ಇನ್ನೂ ಜಾಸ್ತಿ ಬೆನಿಫಿಟ್ ಸಿಗುತ್ತೆ ಲಾಂಗ್ ಟರ್ಮ್ ಅಲ್ಲಿ.
ಇನ್ನು ವಿಚ್ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಶುಡ್ ಯು ಚೂಸ್? ನಾವು ಹಾಗಾದ್ರೆ ಯಾವ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಆಯ್ಕೆ ಮಾಡಬಹುದು? ಇನ್ ಕೇಸ್ ನೀವು ರೆಗ್ಯುಲರ್ ಮಂತ್ಲಿ ಇನ್ಕಮ್ ಅನ್ನ ಗಳಿಸೋರಾದ್ರೆ SIP ಸೂಕ್ತ ಆಗುತ್ತೆ. ಡಿಸಿಪ್ಲಿನ್ ಇನ್ವೆಸ್ಟ್ಮೆಂಟ್ ನೋಡ್ತಾ ಇದ್ದೀರಿ ಅಂದ್ರೆ, ಲಾಂಗ್ ಟರ್ಮ್ ವೆಲ್ತ್ ಫೋಕಸ್ ಕಡೆ ಗಮನ ಹರಿಸ್ತಿದ್ದೀರಿ ಅಂದ್ರೆ, ಮಾರ್ಕೆಟ್ ಟೈಮಿಂಗ್ ಕನ್ಸರ್ನ್ ಇದೆ ಅಂದ್ರೆ, ನ್ಯೂ ಟು ಇನ್ವೆಸ್ಟಿಂಗ್ ಅಂದ್ರೆ ನೀವೇನಾದ್ರೂ ಹೊಸಬರಾಗಿದ್ರೆ ಅಂತವ್ರಿಗೆ SIP ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಅದನ್ನ ಟ್ರೈ ಮಾಡಬಹುದು. ಇನ್ನು ಲಂಪ್ ಸಮ್ ಅಂತಂದ್ರೆ ಸರ್ಪ್ಲಸ್ ಕ್ಯಾಪಿಟಲ್ ಅವೈಲಬಲ್ ಅಂದ್ರೆ ಹೆಚ್ಚಿನ ಹಣ ಇದೆ. ಫಾರ್ ಎಕ್ಸಾಂಪಲ್ ಯಾವ್ದೋ ಬೋನಸ್ ಬಂದಿದೆ, ಆಸ್ತಿ ಬಂದಿದೆ, ಅದರಿಂದ ದುಡ್ಡು ಬಂದಿದೆ ಅಂತದನ್ನ ಇಮಿಡಿಯೇಟ್ಲಿ ಮಾರ್ಕೆಟ್ ಅಲ್ಲಿ ವರ್ಕ್ ಆಗ್ಲಿಕ್ಕೆ ಹಾಕಬಹುದು. ಇನ್ನು ರಿಸ್ಕ್ ಟೇಕಿಂಗ್ ಅಬಿಲಿಟಿ ಅಥವಾ ರಿಸ್ಕ್ ಟಾಲರೆನ್ಸ್ ಜಾಸ್ತಿ ಇರುವಂತವ್ರು, ಮಾರ್ಕೆಟ್ ಟೈಮಿಂಗ್ ಅಬಿಲಿಟಿ, ಮಾರ್ಕೆಟ್ ನ ಟ್ರೆಂಡ್ಸ್ ಅನ್ನ ಅರ್ಥ ಮಾಡ್ಕೊಂಡು ಈಗ ಯಾವ ರೀತಿ ಇದೆ, ಈಗ ಹೂಡಿಕೆ ಮಾಡಿದ್ರೆ ಲಾಭ ಕೊಡುತ್ತಾ, ಇದನ್ನ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇರುವಂತವ್ರು. ಹಾಗೆ ನಿಮ್ಮ ಹಣ ಎಲ್ಲ ಒಂದ್ ಕಡೆ ಐಡ್ಲ್ ಆಗಿದೆ, ಅದನ್ನ ಸುಮ್ಮನೆ ಮನೆಗೆ ಇಟ್ಕೊಳ್ಳೋದು ಯಾಕೆ ಅಂತ ಮಾರ್ಕೆಟ್ಗೆ ಹಾಕೋಣ ಅಂತ ಟ್ರೈ ಮಾಡೋ ಅಂತವ್ರಿಗೆ, ಮೀಡಿಯಂ ಟರ್ಮ್ ಗೋಲ್ ಇಟ್ಕೊಂಡಿದ್ರೆ ಅಂತವ್ರಿಗೆ ಲಂಪ್ಸಮ್ ಹೂಡಿಕೆ ಬೆಟರ್ ಆಗುತ್ತೆ. ಸೊ ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ SIP ಅಪ್ರೋಚ್ ಸೇಫ್, ಡಿಸಿಪ್ಲಿನ್ಡ್, ಲಾಂಗ್ ಟರ್ಮ್ ಫೋಕಸ್ ಆಗಿರುತ್ತೆ. ಲಂಪ್ಸಮ್ ಅಪ್ರೋಚ್ ಹೈಯರ್ ಪೊಟೆನ್ಶಿಯಲ್ ರಿಟರ್ನ್ಸ್ ವಿತ್ ಸ್ಟ್ರಾಟಜಿಕ್ ಟೈಮಿಂಗ್, ಇದು ಬಹಳ ಮುಖ್ಯ ಆಗುತ್ತೆ. ಹಾಗೆ ಇನ್ ಕೇಸ್ ನೀವು ಸ್ಮಾರ್ಟ್ ಇನ್ವೆಸ್ಟರ್ಸ್ ಆಗಿದ್ರೆ ಇದನ್ನ ಬ್ಲೆಂಡ್ ಕೂಡ ಮಾಡಬಹುದು. ಅಂದ್ರೆ ಒಂದ್ ಸ್ವಲ್ಪ ಲಂಪ್ಸಮ್, ಇನ್ನೊಂದಷ್ಟನ್ನ SIP. ನಮ್ಮ ಹತ್ರ ಈಗ ದುಡ್ಡಿದೆ, ಯಾಕೋ ನನಗೆ ರಿಸ್ಕ್ ಜಾಸ್ತಿ ತಗೊಳ್ಳೋದು ಬೇಡ ಅನ್ಸುತ್ತೆ ಅಂತ ಸಂದರ್ಭದಲ್ಲಿ ಏನ್ ಮಾಡಬಹುದು, 20 to 30% ಲಂಪ್ಸಮ್ ಹೂಡಿಕೆಯನ್ನ ಮಾಡಬಹುದು. ಇನ್ನು ಉಳಿದ 70 to 80% ಏನಿರುತ್ತೆ ಅದನ್ನ ಮುಂದಿನ 6 ರಿಂದ 12 ತಿಂಗಳು ಅಂದ್ರೆ 6 ತಿಂಗಳಿಂದ 1 ವರ್ಷದ ತನಕ SIP ಕೂಡ ಮಾಡಬಹುದು. ಅದು ಕೂಡ ಬೆಟರ್ ಆಗುತ್ತೆ. ಎಸ್ಪೆಷಲಿ ಮಾರ್ಕೆಟ್ ಅನ್ಸರ್ಟನಿಟಿಯಲ್ಲಿ ಮೂವ್ ಆಗಂತ ಸಂದರ್ಭದಲ್ಲಿ ಈ ರೀತಿಯ ಡಿಸಿಷನ್ ಕೂಡ ಬೆಟರ್ ಆಗುತ್ತೆ. ಈ ರೀತಿಯಾಗಿ ಬ್ಲೆಂಡ್ ಕೂಡ ಮಾಡಬಹುದು, ಎರಡು ಕಡೆ ಕೂಡ ಹೂಡಿಕೆಯನ್ನ ಮಾಡಬಹುದಾಗಿರುತ್ತೆ. ಆದ್ರೆ ಒಂದು ನೆನಪಿರ್ಲಿ, ಮಾರ್ಕೆಟ್ ಅಲ್ಲಿ ನೀವು ಸಕ್ಸಸ್ ಆಗ್ಬೇಕು ಅಂತಂದ್ರೆ ನೀವು ಯಾವುದೇ ಸ್ಟ್ರಾಟಜಿಯನ್ನ ಬಳಸಿ, ಕನ್ಸಿಸ್ಟೆನ್ಸಿ ಮ್ಯಾಟರ್ಸ್. ನಾವ್ ಇವತ್ತು ಇನ್ವೆಸ್ಟ್ ಮಾಡಿ ನಾಳೆನ ನಾಡಿದ್ದು ತೆಗಿಯಕ್ ಹೋದ್ರೆ ರಿಟರ್ನ್ ಸಿಕ್ಬಿಡಲ್ಲ, ಅಥವಾ ನೆಕ್ಸ್ಟ್ ಮಂತ್ ತೆಗೆದ್ರೆ ಸಿಕ್ಬಿಡೋದಿಲ್ಲ. ಲಾಂಗ್ ಟರ್ಮ್ ಫೋಕಸ್ ಇರಬೇಕು, ಕನ್ಸಿಸ್ಟೆನ್ಸಿ ಇರಬೇಕು. ಜೊತೆಗೆ ಅನ್ಸರ್ಟೈನ್ ಕಂಡೀಷನ್ ಅಲ್ಲಿ ನಾವು ಯಾವ ರೀತಿ ಇರ್ತೀವಿ, ಭಯ ಪಡ್ತೀವ, ಧೈರ್ಯದಿಂದ ಹೋಲ್ಡ್ ಮಾಡ್ತೀವ, ನಮ್ಮ ಸೈಕಾಲಜಿಕಲ್ ಕಂಡೀಷನ್ ಏನು, ಇವೆಲ್ಲ ಕೂಡ ಮ್ಯಾಟರ್ ಆಗುತ್ತೆ. ಸೊ ಮಾರ್ಕೆಟ್ ತುಂಬಾನೇ ತಾಳ್ಮೆ ಪರೀಕ್ಷೆ ಮಾಡುತ್ತೆ. ತಾಳ್ಮೆ ಬಹಳ ಮುಖ್ಯ ಆಗುತ್ತೆ ಇನ್ವೆಸ್ಟರ್ಸ್ಗೆ. ಎಲ್ಲ ಚೆನ್ನಾಗಿದೆ, ತಾಳ್ಮೆ ಇಲ್ಲ ಅಂದ್ರೆ ಖಂಡಿತ ಮಾರ್ಕೆಟ್ ಅಲ್ಲಿ ಲಾಭವನ್ನು ಗಳಿಸುವಂತ ಚಾನ್ಸಸ್ ತುಂಬಾನೇ ಕಡಿಮೆ ಆಗೋಗ್ಬಿಡುತ್ತೆ, ಅಥವಾ ನಿಲ್ ಆಗ್ಬಹುದು. ಹಾಗಾಗಿ ತಾಳ್ಮೆ ಬಹಳ ಮುಖ್ಯ ಇನ್ವೆಸ್ಟರ್ಸ್ಗೆ. ಸರಿ ಹೇಳಿರಿ, SIP ಹಾಗೂ ಲಂಪ್ಸಮ್ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಮಲ್ಲಿ ಇದ್ದಂತ ಡೌಟ್ ಗಳು ಕ್ಲಿಯರ್ ಆಗಿದೆ ಅನ್ಕೊಳ್ತೀನಿ. ಇದ್ರ ಬಗ್ಗೆ ಒಂದಷ್ಟು ವಿಷಯವನ್ನ ತಿಳ್ಕೊಂಡಿದ್ದೀರಿ ಅನ್ಕೊಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.